ಗುಲಾಬಿಯು ನಿನಗಾಗಿ. ಆನಂದ್ ಸರ್ ಆ ಕಡೆ ಈ ಕಡೆ ಶತಪಥ ತಿರುಗ್ತಾ ಇದ್ದಾರೆ. ಇದಕ್ಕೆ ವಾಯ್ಸ್ ಬಂತು, ಸ್ವಲ್ಪ ಗಡಸಾಗಿ ಹಾಗೂ ಒಂಚೂರು ಸೊಂಟ ಕೆಳಗಡೆ ಮಾತು ಕೂಡ ಬಂತು. ನನ್ನ ಮಗ ಮ್ಯಾನೇಜರ್ ಕಾರ್ ಕೊಡ್ತಾನಲ್ಲ ಕೇಳಿ ಅವನಿಗೆ. ಎಸ್ ಪಿ ಅವರು ಕನ್ನಡ ಸಿನಿಮಾದ್ರಿಂದ ನಿಮ್ಗೆಲ್ಲ ಬರ್ಡನ್ ಆಗ್ಬಾರ್ದಪ್ಪ, 5-6 ಕಂಪನಿದು ಒಟ್ಟಿಗೆ ಪ್ಲಾನ್ ಮಾಡಿ 10-12 ಸಾಂಗ್ ಪರವಾಗಿಲ್ಲ, ನಾವು ಒಂದೇ ದಿವಸ ಬಂದು ಹಾಡ್ಬಿಡ್ತೀನಿ ಅನ್ನೋರು. ಈ ಪ್ರೀತಿ ಹಾಡನ್ನ ಹಾಡಕ್ ಬಂದರು. ನಾನೇನು ಹೊಡ್ತಿಂದ್ರು ಸರ್, ಇದು ಅದನ್ನ ನಾನು ಹಾಡಲ್ಲ. ಹಾಗಾಗಿ ಅವತ್ತು ಹೇಮಂತ್ಗೆ ಅವಕಾಶ ಸಿಕ್ತು, ದೊಡ್ಡ ಸಿಂಗರ್ ಆದ. ಆ ಸಾಂಗ್ ಕೂಡ ಹಿಟ್ ಆಯ್ತು. ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಹಿರಿಯ ನಟರು ಹಾಗೂ ನಿರ್ಮಾಣ ನಿರ್ವಾಹಕರು, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ 100 ಸಿನಿಮಾ ಮಾಡಿರುವಂತಹ ಮಂಜಯ್ಯ ಸರ್ ಮತ್ತೊಮ್ಮೆ ಕಲಾಮಾಧ್ಯಮಕ್ಕೆ ಬಂದಿದ್ದಾರೆ. ಕಲಾಮಾಧ್ಯಮ ಜೊತೆಗೆ ಅವ್ರದ್ದು ವಿಶೇಷವಾದ ಪ್ರೀತಿ ಗೌರವ ಅವರಿಗೆ ಅವರು ಬರ್ತಿರ್ತಾರೆ. ಒಂದು ರೀತಿ ಚಿತ್ರರಂಗದ ವಿಶ್ವಕೋಶ ಅಂತ ಅನ್ಬೋದು, ಎನ್ಸೈಕ್ಲೋಪೀಡಿಯಾ. ಯಾಕಂದ್ರೆ ಸುಮಾರು 45 ವರ್ಷ ಚಿತ್ರರಂಗದಲ್ಲಿ ನಟರಾಗಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಅವರು ಕೆಲಸ ಮಾಡಿ 100 ಜನ ಕಲಾವಿದರು, ತಂತ್ರಜ್ಞರು, ನಿರ್ದೇಶಕರು ಎಲ್ಲರನ್ನು ಕಂಡಿರುವಂತವರು. ಒಂದು ರೀತಿ ಚಿತ್ರರಂಗದ ದಾಖಲೀಕರಣ ಅಂತ ಕರೀಬಹುದು, ಅದನ್ನ ಮಾಡೋಕೆ ಅಂತ ಬಂದಿದ್ದಾರೆ. ಅಂದ್ರೆ ಚಿತ್ರರಂಗದ ಇವತ್ತಿನ ಸ್ಥಿತಿಗೆ ಹಿಂದಿನವರು ಅನೇಕರು ಮಾಡಿದ್ದ ಹೆಜ್ಜೆಗಳು ಕಾರಣ ಇರಬಹುದು, ಅದರ ಏಳಿಗೆಗಾಗ್ಲಿ ಅಥವಾ ಅದರ ಬೀಳುವಿಕೆಗಾಗ್ಲಿ ಅನ್ನೋದನ್ನು ಕೂಡ ನಾವು ಈ ಸಂದರ್ಶನಗಳನ್ನು ಒಟ್ಟಾರೆಯಾಗಿ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಮಂಜಯ್ಯ ಸರ್ ಅಂತವರ ಸಂದರ್ಶನ, ನಮ್ಮ ಡೈರೆಕ್ಟರ್ ಭಾರ್ಗವ ಸರ್, ದೊರೆ ಭಗವಾನ್ ಅಂತವ್ರ ಸಂದರ್ಶನ ಚಿತ್ರರಂಗದ ದಾಖಲೀಕರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಲಾಮಾಧ್ಯಮದಲ್ಲಿ ಬಂದಿರುವಂಥದ್ದು. ಸರ್, ಮತ್ತೊಮ್ಮೆ ನಿಮಗೆ ಕಲಾಮಾಧ್ಯಮಕ್ಕೆ ಸ್ವಾಗತ ಸರ್. ನಮಸ್ಕಾರ, ಧನ್ಯವಾದಗಳು. ಇವತ್ತು ಮಾತಾಡೋಣ ಸರ್ ಜೊತೆಗೆ. ಇನ್ನು ಎಕ್ಸ್ಟ್ರಾ 3 ಜನ ನಗೋತರ ಕೇಳಿಸ್ತಿಲ್ವಾ? ನಗೋತರ ಅಲ್ಲ, ನಗ್ತಾನೆ ಇದೀವಿ. ಮೊದಲಿಗೆ ನಾನು ನನ್ನ ಎಲ್ಲ ಅಭಿಮಾನಿ ದೇವರುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ನಮ್ಮ ಪರಮೇಶ್ವರು ಈ ಒಂದು ಕಲಾ ಮಾಧ್ಯಮವನ್ನು ಏನ್ ನಡೆಸ್ತಾ ಇದ್ದಾರೆ ಅದರ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರುವಂಥದ್ದೇ. ಕೆಲವರು ಆಗೋ ಕಾಮೆಂಟ್ಸ್ ಅಲ್ಲಿ ಹಾಕಿದ್ದಾರೆ, ಅವ್ರದ್ದು ಮಾಡ್ಬೋದಿತ್ತು, ಇವ್ರದ್ದು ಮಾಡ್ಬೋದಿತ್ತು ನೀವು ಅಂಥೇಳಿ. ಅವರು ಒಂಥರ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನಂಗೆ ಬರೀ ಕಲಾವಿದರನ್ನು ಮಾತ್ರ ಮಾಡ್ತಾ ಇಲ್ಲ. ಅವರು ಕಲಾವಿದರು, ತಂತ್ರಜ್ಞರು, ವಿಜ್ಞಾನಿಗಳು, ಶಿಲ್ಪಿಗಳು ಹಾಗೂ ಸಮಾಜ ಸುಧಾರಕರು ಹಾಗೂ ಸೋಷಿಯಲ್ ವರ್ಕರ್ಸ್ ಏನಿದ್ದಾರೆ, ಅವರು ಪ್ರತಿಯೊಂದು ವಿಭಾಗದ ಜನಗಳನ್ನು ಹುಡುಕಿ ಅವರ ಒಂದು ಪ್ರತಿಭೆಯನ್ನು ಹೊರಗೆ ತೆಗೆದು ಅವರಲ್ಲಿರ್ತಕ್ಕಂಥ ಒಂದು ಗುಣವನ್ನು ಹೇಳಿ ಅದನ್ನು ಜನಗಳಿಗೆ ತಲುಪಿಸುವಂಥ ಒಂದು ದೊಡ್ಡ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ. ದೊಡ್ಡ ಮಾತು ಸರ್, ದೊಡ್ಡ ಮಾತು. ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಕೆಲವು ಕಾಮೆಂಟ್ಸ್ ಗಳನ್ನ ನೋಡಿದೆ, ನಾನು ಪೂರ ನೋಡಕ್ಕಾಗಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಕೆಲಸ ಕಾರ್ಯಗಳು ಅದು ಇದೆಲ್ಲ ಮಾಡ್ಕೊಂಡು ಬರೀ ಮೊಬೈಲಲ್ಲಿ ಕೂತಿದ್ರೆ ಮನೆಯಲ್ಲಿ ಗಲಾಟೆ ಮಾಡ್ತಾರೆ. ಯಾವಾಗ ನೋಡ್ರು ಮೊಬೈಲಲ್ಲೇ ಇರ್ತೀರ, ನೀವು ಮಕ್ಕಳಿಗೆ ಹೇಳ್ತೀರ ನೀವು ನೋಡ್ರು ಮೊಬೈಲಲ್ಲೇ ಇರ್ತೀರ ಅಂತ. ಹಾಗಾಗಿ ಏನಾಗೋಗ್ಬಿಟ್ಟಿದೆ, ಮೊಬೈಲ್ ಕೆಲವು ಸಲ ಹಿಂಗೆ ಸುಮ್ಮನೆ ಗ್ಲಾನ್ಸ್ ಮಾಡ್ಬಿಡೋದು. ಆ ಥರ ಮಾಡುವಾಗ ಕೆಲವು ಕಾಮೆಂಟ್ಸ್ ನೋಡಿದೆ. 100ಕ್ಕೆ ಸುಮಾರು 80 ಜನ ಒಳ್ಳೆ ಅಭಿಪ್ರಾಯ, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಮಂಜಯ್ಯನವರು, ಇನ್ನೂ 100 ಎಪಿಸೋಡ್ ಮಾಡಿ ಅಂತ ಹಾಕಿದ್ದಾರೆ. ನಿಮ್ಮ ಅಭಿಮಾನಕ್ಕೆ ನಾನು ತುಂಬಾ ಕೃತಜ್ಞನಾಗಿದ್ದೀನಿ. ಅದೇ ತರ ನೆಗೆಟಿವ್ ಕೂಡ ಬಂದಿದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. 5 ಬೆಟ್ಟು ಒಂದೇ ಸಮ ಇಲ್ಲ, ದೇವರು ಸೃಷ್ಟಿ ಮಾಡಿರೋದೇ ಅದಕ್ಕೋಸ್ಕರ. ಬೇರೆ ಬೇರೆ ಥರ ಒಂದೇ ಥರ ಇಟ್ಬಿಟ್ರೆ ಬ್ಯಾಲೆನ್ಸಿಂಗ್ ಆಗಲ್ಲ. ಆ ದೃಷ್ಟಿಯಿಂದನೇ ಅವನು ಹೆಬ್ಬೆರಳಾಗಲಿ ಕಿರುಬೆರಳಾಗಲಿ ಬೇರೆ ಬೇರೆ ರೂಪಗಳಲ್ಲಿ ಸೃಷ್ಟಿ ಮಾಡಿದ್ದಾನೆ. ಆ ರೀತಿ ಪ್ರತಿಯೊಬ್ಬರ ಮನೋಭಾವ ಒಂದೇ ಥರ ಇರಲ್ಲ. ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಈಗ ಲವ್ ಸ್ಟೋರಿ 1000 ಸಿನಿಮಾ ಬಂದಿರ್ಬೋದು, ಅದರಲ್ಲಿ ಮೇನ್ ಕಾನ್ಸೆಪ್ಟ್ ಏನಿರುತ್ತೆ, ಬಡವ ಶ್ರೀಮಂತ, ಬಡವ್ರ ಹುಡುಗಿ ಶ್ರೀಮಂತ ಮದುವೆ ಆಗೋದು, ಇಲ್ಲ ಶ್ರೀಮಂತರ ಹುಡುಗಿನ ಬಡವ ಮದುವೆ, ಈ ಥರ ಬರುತ್ತೆ, ಇಲ್ಲ ಜಾತಿ ಬರುತ್ತೆ. ಇದು ಬಿಟ್ಟು ಬೇರೆ ಏನಾರು ಇದೆಯಾ? ಇಲ್ಲ. ಆದರೆ ಈ 1000 ಸಿನಿಮಾಗಳು ಯಾವ ಥರ ಬಂದಿದೆ ಅಂತಂದರೆ, ಅವರ ವೇ ಆಫ್ ಮೇಕಿಂಗ್, ಆರ್ಟಿಸ್ಟ್, ಲೊಕೇಶನ್, ಸಾಂಗ್, ಟೇಕಿಂಗ್ಸ್, ಇದ್ರ ಮೇಲೆ ಜನಕ್ಕೆ ಇಷ್ಟ ಆಗಿ ಎಷ್ಟೋ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿವೆ, ಆವರೇಜ್ ಹೋಗಿದೆ, ಫೇಲ್ಯೂರು ಆಗಿವೆ. ಆ ಥರ ನಾವು ಹೇಳ್ತಕ್ಕಂಥ ಕೆಲವು ವಿಷಯಗಳಲ್ಲಿ ತುಂಬಾ ಜನ ಬೇಜಾರಾಗಿರುತ್ತೆ. ಒಬ್ಬರಂತೂ ಅವ್ನು ಫ್ರಾಡ್, ಅವನು ಸ್ಟಾಪ್ ದಿಸ್ ಇಂಟರ್ವ್ಯೂ ಅಂತ ಹಾಕಿದ್ದಾರೆ. ನಾನು ನಿಮಗೆ ಖಂಡಿತ ಬೈಯಲ್ಲ ಸ್ವಾಮಿ, ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ. ನಿಮ್ಮ ಅಭಿಪ್ರಾಯ ನೀವು ಹಂಚ್ಕೊಂಡಿದ್ದೀರಾ, ತಪ್ಪಿಲ್ಲ. ನಾನು ಆಗಲೇ ಹೇಳ್ದಂಗೆ 5 ಬೆಟ್ಟು ಒಂದೇ ಸಮ ಇಲ್ವಲ್ಲ, ನಿಮಗೆ ಇಷ್ಟ ಆಗಿಲ್ಲ ಬೈದಿದ್ದೀರಾ, ತಪ್ಪೇನು, ಸ್ವಾಗತ. ಆದರೆ ಇನ್ನೊಬ್ರು ಬೈದಿದ್ದಾರೆ, ಕೊಬ್ಬು ಜಾಸ್ತಿ ಇವನಿಗೆ, ಏನೋ ಬಾರ ಅಂತೆಲ್ಲ ಮಾತಾಡ್ತಾನೆ ಅಂತ. ಅದಕ್ಕೆ ಕಾರಣ ಇಷ್ಟೇ, ನಮಗೆ ತುಂಬ ಹತ್ತಿರವಾದವ್ರ ಥರ ನಾವೇನು ಮಾಡ್ತೀವಿ, ಏಯ್ ಬರೋ ಕೂತ್ಕೊಳ್ಳೋ. ಅಂಬರೀಷ್ ವಿಷಯ ನಿಮಗೆ ಗೊತ್ತು, ಏಯ್ ಯಾಕೋ ನನ್ನ ಮಗನೇ ಅಂತ ಬೈದ್ರವರು, ಅವರಲ್ಲಿ ಪ್ರೀತಿ ಇತ್ತು ಹೊರತು ಆ ದುರಹಂಕಾರ ಇರಲಿಲ್ಲ. ಆ ಥರ ನಾನು ಈ ಒಂದು ಸಂದರ್ಶನದ ಸಮಯದಲ್ಲಿ ಅವನು ಇವನು ಅಂತ ಹೇಳಿರ್ಬೋದು,
ಅದು ಏನಕ್ಕೆ ಅಂತಂದ್ರೆ ನನಗಿಂತ ಚಿಕ್ಕವರು ಅವರೆಲ್ಲ. ಉದಾಹರಣೆಗೆ ನಮ್ಮ ಸುಂದರರಾಜ್, ಬಾರೋ ಸುಂದರ ಅಂತಲೇ ಕರೆಯೋದು ನಾನು. ಆದ್ರೆ ಎದುರುಗಡೆ ನಾನು 4 ಜನ ಇದ್ದಾಗ ನಾನೇನ್ ಮಾಡ್ತೀನಿ, ಸುಂದರಣ್ಣ ಬನ್ನಿ ಇಲ್ಲಿ ಅಂತೀನಿ. ಅದೊಂದು ಗೌರವ. ಆತರ ನಾನು ಒಂದು ಸ್ಪೀಡಲ್ಲಿ ಮಾತಾಡ್ಕೊಂಡು ಹೋಗುವಾಗ ಕೆಲವು ಏಕವಚನಗಳು ಬಂದಿದ್ರೆ ದಯವಿಟ್ಟು ನಿಮ್ಮಲ್ಲಿ ನಾನು ಕ್ಷಮೆ ಕೇಳ್ಕೊತೀನಿ. ಒಂದು ಆಮೇಲೆ ಇನ್ನು ಕೆಲವು ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡುವಾಗ ಏನಾಗುತ್ತೆ, ನಾವು ಉದ್ದೇಶಪೂರ್ವಕವಾಗಿ ಯಾವಾಗಲೂ ಅದನ್ನ ಹೇಳಿರಲ್ಲ. ಏಕವಚನ ಆಗಲಿ ಇನ್ನೊಂದಾಗಲಿ ಆ ಒಂದು ಫ್ಲೋ ಏನಿದೆ ಆವಾಗ ಬಂದ್ಬಿಡುತ್ತೆ. ಅದರಿಂದ ಅದನ್ನು ನೀವು ದಯವಿಟ್ಟು ಗಣನೆಗೆ ತಗೋಬಾರ್ದು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಅಣ್ಣವ್ರು ಹೇಳ್ದಂಗೆ ಅಭಿಮಾನಿ ದೇವರುಗಳು, ನಿಮ್ಮ ಆಶೀರ್ವಾದ ಇದ್ರೇ ನಾವು ಕಲಾವಿದರು, ಇಲ್ಲ ಅಂದರೆ ಏನೂ ಇಲ್ಲ. ಅದರಿಂದ ನಿಮ್ಮ ಅಭಿಮಾನ ನನ್ನ ಮೇಲೆ ಇರಲಿ. ಏನೇ ನ್ಯೂನತೆಗಳು ಕಂಡು ಬಂದರೂ ಕೂಡ ಅದನ್ನು ತೂಗಿಸ್ಕೊಂಡು ಹೋಗಿ ಅಂಥೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ನಿನ್ನ ಪರ್ಸನಲ್ ಪ್ರಾಬ್ಲಮ್ ಏನೇ ಇದ್ರು ಕೂಡ ಕಾಲೇಜಿಂದ ಹೊರಗಡೆ ಇಟ್ಕೋ. ನಿಮ್ಮಂತವರಿಂದ ಒಳ್ಳೆ ಹುಡುಗಿರು ಹಾಳಾಗ್ತಾರೆ. ಕೆಲವು ಸಲ ಶೂಟಿಂಗ್ ಮಾಡುವಾಗ ಯಾವ ರೀತಿ ಅಪ್ಸೆಟ್ಗಳಾಗತ್ತೆ ಅಂತೆಲ್ಲ ಹಿಂದೆ ಕೆಲವೇ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನಿಮಗೆ. ಅದೇ ಥರ ನನಗೆ ವರ್ಣಚಕ್ರದಲ್ಲಾಯ್ತು. ವರ್ಣಚಕ್ರ ನಾವು ಗೋವಾಗೆ ಶೂಟಿಂಗ್ ಹೋದ್ವು. ಅನಂತ್ ಸರ್ ಅವರೆಲ್ಲ ಇದ್ರು, ದೊಡ್ಡ ಕ್ಯಾಮರಾಮನ್ ರಾಮಚಂದ್ರ ಇದ್ರು. ಈ ಹೋಟೆಲ್ಗಳಲ್ಲಿ ಹೋದ ಕೂಡಲೇ ಏನಾಗುತ್ತೆ, ಅವ್ರು 2 ದಿವಸ ಮಾಡ್ತಾರೆ. ಕೆಲವು ಹೋಟೆಲ್ಗಳಲ್ಲಿ ಫೆಸಿಲಿಟಿ ಇಲ್ಲ ಅಂದರೆ ವಾಷಿಂಗಿಗೆ ಬಟ್ಟೆ ಹಾಕಿದ್ರೆ 2 ಡೇಸ್ ಮಾಡ್ತಾರೆ ವಾಪಸ್ ಕೊಡೋಕ್ಕೆ. ಅಂದರೆ ಬಟ್ಟೆ ಕೆಲವರು ಒಂದೇ ದಿವಸಕ್ಕೆ ಕೊಟ್ಟು ಬಿಡ್ತಾರೆ, ಎಕ್ಸ್ಟ್ರಾ ಚಾರ್ಜ್ ಸರ್ ಅಂದ್ಬಿಟ್ಟು 1 ಡೇ ಕೊಟ್ಟು ಬಿಡ್ತಾರೆ. ಕೆಲವರು ಕೊಡಲ್ಲ. ನಾವು ಉಳ್ಕೊಂಡಂಥ ಡಾಲ್ಫಿನ್ ಅನ್ನೋ ಹೋಟೆಲಲ್ಲಿ ಏನಾಗಿತ್ತು, ಸರ್ ನಮ್ಮಲ್ಲಿ ದೋಬಿ ಇಲ್ಲ ಸರ್, ನಾವು ಬೇಕಾದ್ರೆ ಅನ್ನಾರು ಕರೆಸ್ತೀವಿ ಅಷ್ಟೇ ಅಂದ್ಬಿಟ್ರು. ಸರಿ ನೋಡೋಣಂತೆ ಅಂತ ನಾನು ಸ್ವಲ್ಪ ಉದಾಸೀನ ಮಾಡಿಬಿಟ್ಟೆ. ಬೆಳಿಗ್ಗೆ ನಾವೆಲ್ಲ ಅಗೋಡಾ ಬೀಚ್ಗೆ ಹೋಗಬೇಕು, ದೂರ ಇದೆ ಲೊಕೇಶನ್ನು, ಸುಮಾರು 35 ಕಿಲೋಮೀಟರ್ ಹೋಗಬೇಕು. ರಾಮಚಂದ್ರ ಸಾರು ಕ್ಯಾಮ್ರಾಮನ್, ದೊಡ್ಡ ಕ್ಯಾಮ್ರಾಮನ್. ಎಸ್ ರಾಮಚಂದ್ರ. ಅದೇ ಕಾಲ್ ಸ್ವಲ್ಪ ಸ್ವಲ್ಪ ಕುಂಟಿತಾ ಇದ್ರಲ್ಲ ಅವರು. ಮಾಲ್ಗುಡಿ ಡೇಸ್ ಎಲ್ಲ ಮಾಡಿದವರು ಅವರೇ, ಅವಾರ್ಡ್ ವಿನ್ನರ್, ದೊಡ್ಡ ಕ್ಯಾಮ್ರಾ, ಗ್ರೇಟ್ ಮ್ಯಾನ್. ಅವರು ಸಾರ್ ಅಂತ ಕೂಗ್ತಾ ಇದ್ದೀನಿ. ಹೊರಗಡೆ ಬಂದ್ರು, ಏನಪ್ಪಾ ನಿನ್ ಗೋಳು ಅಂದ್ರು. ಸರ್ 6 ಕಾಲ ಹೋಯ್ತು ಸರ್, 6ಕ್ಕೆ ಹೊರಡ್ಬೇಕಲ್ಲ ಸರ್ ಔಟ್ಡೋರ್ ನಲ್ಲಿ, ಬೇಗ ಬಂದ್ಬಿಡಿ ಸರ್ ಬಾಯಿಲಿ ಮೇಲೆ ಅಂದ್ರು. ಏನಕ್ಕೆ ಕರಿತಂತ ಹೋದ್ರೆ ಅವರ ಬನೀನು ಒಳಚಡ್ಡಿ ಎಲ್ಲದನ್ನ ಒಂದು 3 ಜೊತೆ ವಾಶ್ ಮಾಡ್ಕೊಂಡು ಕೂತಿಯಾರೆ. ಬಟ್ಟೆ ಹೋಗಿತಾ ಇದ್ದಾರೆ. ನಾನು ಇದನ್ನ ಒಣಗಿಸ್ಕೊಂಡು ಹಾಕೊಂಡು ಆಮೇಲೆ ಬರ್ತೀನಿ. ಏನ್ ಸರ್ ಹಿಂಗ್ ಹೇಳ್ತಾ ಇದ್ದೀರಾ? ಹೌದಪ್ಪ, ನಿಮ್ಗೆ ಔಟ್ಡೋರಿಗೆ ಬಂದ್ಮೇಲೆ ನಮ್ಗೆ ಏನ್ ಬೇಕು ಫೆಸಿಲಿಟಿ ಕೊಡ್ಬೇಕು ತಾನೆ. ಲೈಟ್ ಪ್ಯಾನ್ ಗಳಿಗೋ ಪ್ರೊಡಕ್ಷನ್ ಬಾಯ್ಸ್ಗೋ ನೀವೇನ್ ಮಾಡ್ತೀರಾ, 30, 20, 50 ವಾಷಿಂಗ್ ಬಾಟ ಏನು ಅಂತ ತಗೊಂಡ್ಬಿಡ್ತಾರ. ಅವರು ಅವ್ರು ಹೋಗ್ತಾರೆ, ಇಲ್ಲ ಎಕ್ಸ್ಟ್ರಾ ತಂದಿರ್ತಾರೆ, ಇನ್ನೇನೋ ಮಾಡ್ಕೋತಾರೆ. ನಾನು ಬೆಳಗ್ಗೆಯಿಂದ ಕ್ಯಾಮ್ರಾ ಪಕ್ಕ ನಿಂತ್ಕೊಂಡು ರಾತ್ರಿ ಸುಸ್ತಾಗಿ ಬಂದು ನೀನು ಮಲ್ಕೊಂಡಿದ್ದಲ್ದಲೆ ಬಟ್ಟೆ ಹೋಗ್ಕೊಂಡು ಕೂತ್ಕೊಳ್ಳ ನಾನು, ಇಲ್ಲ ಅದನ್ನೇ ಹಾಕೊಂಬರಲ್ಲ 4ನೇ ದಿವಸ, ಬೇಡ ರೆಡಿ ಮಾಡ್ಕೊಂಡು ಬರ್ತೀನಿ ನಾನು ಅಂದರು. ಆವಾಗ ನನಗೆ ಜ್ಞಾನೋದಯ ಆಯಿತು. ಓಹೋ, ನಾವು ಮೇನ್ ಡಿಪಾರ್ಟ್ಮೆಂಟಿಗೆ ವಾಷಿಂಗ್ ಫೆಸಿಲಿಟಿ ಈ ಹೋಟೆಲ್ ಕೊಟ್ಟಿಲ್ಲ, ಅದರಿಂದ ವಾಶ್ ಮಾಡ್ತಾ ಇದ್ದಾರೆ. ಸಾರಿ ಸರ್, ಎನಿ ಕಾಸ್ಟ್ ಇವತ್ತೇ ಒಬ್ಬನ್ನು ಹಿಡಿದು ವಾಷಿಂಗ್ ವ್ಯವಸ್ಥೆ ಮಾಡ್ತೀನಿ, ದಯವಿಟ್ಟು ಬೇಗ ಬನ್ನಿ ಸರ್ ಅಂದೆ. ಅವ್ರ ಹತ್ರ ಬೇರೆ ಬಟ್ಟೆ ಇತ್ತು, ಅವ್ರು ನನಗೆ ಚೋಕ್ ಕೊಟ್ಟಿದ್ದು, ರೆಡಿ ಮಾಡಿದ್ರು, ಬಂದರು. ಅವ್ರನ್ನೆಲ್ಲ ಕಳಿಸ್ಕೊಟ್ಟೆ ಶೂಟಿಂಗ್ಗೆ. ಎಲ್ಲರೂ ಕಳಿಸಿದ್ಮೇಲೆ ಮಾಡಿದ ಕೆಲಸ ಏನು ಅಂದರೆ, ಆ ಹೋಟೆಲ್ ಇನ್ಚಾರ್ಜ್ನ ಹಿಡ್ಕೊಂಡು ಯಾರೋ ಒಬ್ಬ ದೋಬಿ ಹತ್ರ ಹೋಗಿ, ನೀನು 10 ರೂಪಾಯಿ ತಗೋತಾ ಇದೆಯಾ, 5 ಎಕ್ಸ್ಟ್ರಾ ತಗೋ, ಪ್ರತಿ ದಿವಸ ಬಂದು ಎಲ್ಲ ಆರ್ಟಿಸ್ಟ್ ಮೇನ್ ಡಿಪಾರ್ಟ್ಮೆಂಟಿಗೆಲ್ಲ ಬಟ್ಟೆಗಳನ್ನು ತೊಗೊಂಡೋಗಿ ನೀನು ಮಾನ್ಯ ಹೆಸನೇ ತಂದು ಕೊಡಬೇಕು ಅಂತ ಮಾಡಿ ವ್ಯವಸ್ಥೆ ಮಾಡಿಕೊಟ್ಟೆ. ಕೆಲವು ಸಲ ಏನಾಗುತ್ತೆ, ಪರ್ಪಸ್ ಆಗಿ ಯಾರು ಮಾಡಲ್ಲ, ಅಥವಾ ರಾಮಚಂದ್ರ ಸಾರು ಮಾಡಿಲ್ಲ, ಸನ್ನಿವೇಶ ಆಗಿ ಬರುತ್ತೆ. ಅವ್ರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡುವಂಥದ್ದು ನಮ್ಮ ಕರ್ತವ್ಯ. ಮ್ಯಾನೇಜರ್ ಆಗಿ ಮಾಡಿದ್ದೀವಿ. ಆದರೂ ಎಲ್ಲೋ ಒಂದು ಕಡೆ ಏನಾಗುತ್ತೆ, ಕೆಲವು ಸಲ ಉಲ್ಟಾ ಹೊಡಿಯುತ್ತೆ. ಸರಿ, ಅವತ್ತು ಒಂದು ದಿವಸ ಏನಾಯಿತು, ಇದೇ ಅಗೋಡಾ ಬೀಚಿಗೆ ಹೋಗಿದ್ದೀವಿ. ಅಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ, ಗೋವಾದಲ್ಲಿ ಟ್ರಾನ್ಸ್ಪೋರ್ಟೇಷನ್ ತುಂಬ ಕಾಸ್ಟ್ಲಿ, ಯಾಕಂದ್ರೆ ಸ್ವಲ್ಪ ಟೂರಿಸ್ಟ್ ಸ್ಪಾಟ್ ಆದ್ದರಿಂದ ಬಿಸಿ ವೆಹಿಕಲ್ಸು ಅಲ್ಲಿದೆ ಇಟ್ಕೊಂಡಾಗ ತುಂಬ ಜಾಸ್ತಿ ಆಗುತ್ತೆ ನಮಗೆ. ಆದರೂ ನಾವೇನು ಮಾಡೋದು, ಪ್ರೊಡ್ಯೂಸರ್ ಕಡೆಯವ್ರು ಬಂದುಬಿಟ್ಟಿದ್ರು ಅವತ್ತು, ಗೆಸ್ಟ್ಗಳೆಲ್ಲ. ಸೊ ಹಾಗಾಗಿ ಪ್ರೊಡ್ಯೂಸರ್ ಗೆಸ್ಟ್ಗಳನ್ನು ಕಳ್ಸೋಕ್ಕೆ ಒಂದು ಎಕ್ಸ್ಟ್ರಾ ಗಾಡಿ ಮಾಡ್ದು, ಎಲ್ಲರದ್ದು ಮಾಮೂಲಿ ಗಾಡಿಗಳೆಲ್ಲ ಅವ್ರನ್ನ ಕಳಿಸ್ಕೊಟ್ಟು, ಆಮೇಲೆ ಇನ್ಯಾರೋ ಒಬ್ಬರು ಬಂದರು ಅವ್ರ ಕಡೆಯವರೇ ಲೇಟಾಗಿ, ಅವರಿಗೂ ಒಂದು ಗಾಡಿ ಮಾಡೋದು. ಎಲ್ಲರೂ ಹೋದ್ರು, ಎಲ್ಲ ಸೆಟ್ಲ್ ಆದರು, ಶೂಟಿಂಗ್ಗಳು ನೋಡ್ತಾ ಇದ್ರು. ಒಬ್ಬರು ಮಾತ್ರ ಏನು ಮಾಡಿದ್ರು, ಸಾಕು ನಾನು ಒಂದು 10 ನಿಮಿಷ ನೋಡಿದ್ನಲ್ಲ, ಮತ್ತೆ ನಾಳೆ ನೋಡ್ಕೋತೀನಿ, ನನಗೆ ಅಲ್ಲೆಲ್ಲೋ ಏನೋ ಕೆಲಸ ಇದೆ, ಇಲ್ಲೇನೋ ಕೆಲಸ ಇದೆ, ನಾನು ಹೋಗ್ತೀನಿ ಅಂದ್ಬಿಟ್ಟು ಕಾರ್ ತಗೊಂಡು ಹೊರಟೋದ್ರು. ಒಂದು ನಾನು ಹಾಗೆ ರೂಮ್ಗೆ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ ಅಂತ. ಸೊ ಒಂದು ಕಾರ್ ಕಮ್ಮಿ ಆಗೋಯ್ತಾ ಎಕ್ಸ್ಟ್ರಾ ತೊಗೊಂಡಿದ್ರಲ್ಲಿ. ಸೊ ಅವರೊಬ್ಬರನ್ನ ಇನ್ನೆಲ್ಲೋ ಅಡ್ಜಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೋದು ಸುಮ್ಮನೆ ಇದ್ದು. 2ನೇ ಕಾರ್ ಏನಾಯಿತು, ಸುಮಾರು 4 ಗಂಟೆ ಹೊತ್ತಿಗೆ, ಅದರಲ್ಲಿ 3 ಜನ, ಇಲ್ಲ ನಾವು ಸ್ವಲ್ಪ ಮುಂದೆ ಹೋಗ್ತೀವಿ, ಒಂಚೂರು ಆ ಬೀಚ್ಗೆ ಹೋಗ್ಬೇಕು, ಈ ಬೀಚ್ಗೆ ಹೋಗಬೇಕು, ಅಲ್ಲೆಲ್ಲ ಬೀಚಲ್ಲಿ ವಾತಾವರಣ ಚೆನ್ನಾಗಿರುತ್ತಲ್ಲ ನೋಡೋಕ್ಕೆ.
ಅವ್ರು ಹೊರಟುಬಿಟ್ರು. ಸೊ 2 ಕಾರ್ ಕಟ್ಟಿಯಾಗೋಯ್ತು. ಇನ್ನೂ 4 ಜನ ಎಕ್ಸ್ಟ್ರಾ ಇದ್ದಾರೆ ಇಲ್ಲಿ. ಸರಿ ಏನೋ ಮಾಡೋಣಂತೆ ರಿಕ್ವೆಸ್ಟ್ ಮಾಡಿ ಆ ಕಡೆ ಈ ಕಡೆ 5, 6 ಜನ ಕೂರ್ಕೊಂಡು ಹೆಂಗೆ ಹೋದ್ರೆ ಆಯಿತು ಅಂತ ಪ್ಲ್ಯಾನ್ ಮಾಡ್ಕೊಂಡು ಶೂಟಿಂಗ್ ನಡೀತಾ ಇತ್ತು. ಚಿಕ್ಕದೊಂದು ಫೈಟ್ ಸೀನ್ ಬೇರೆ ನಡೀತಾ ಇತ್ತು. ಸುಮಾರು 6:15 ಆಗೋಗಿದೆ. ಬಟ್ ಸಣ್ಣ 6:15 ತನಕ ಇರ್ತಿತ್ತಲ್ಲಿ. ಅವಾಗ ಸುಮಾರು 5:15 ಅನಂತ್ ಸಾರ್ ಪೊಸಿಷನ್ ಮುಗಿದೋಯ್ತು. ಅನಂತ್ ನಾಗ್ ಅವರು ಹೀರೋ ಅದಕ್ಕೆ. ಹಾಂ, ವರ್ಣಚಕ್ರದಲ್ಲಿ ಫೈಟ್ ಮಾಸ್ಟ್ರು ಬೇಕಾದ್ರೆ ಸಾರ್ನ ಕಳಿಸ್ಕೊಡ್ಬೋದು ಅಂದರು. ಫೈಟ್ ಸೀಕ್ವೆನ್ಸು ಹಾಂ, ಮನೆಗೆ ಕಳಿಸ್ಬಿಡ್ಬೋದು ಅಂತ. ನನಗೆ ತಲೆ ಬಿಸಿ ಶುರು ಆಯಿತು. ಈಗ ಆಲ್ರೆಡಿ ಲೋಡಿಂಗ್ ಜಾಸ್ತಿ ಇದೆ, 38 ಕಿಲೋಮೀಟ್ರ್ ಹೋಗಬೇಕು. ಅದರಲ್ಲಿ ಮತ್ತೀಗ ಅನಂತ್ ಸರ್ ಒಬ್ಬರನ್ನೇ ಕಳಿಸ್ಬಿಟ್ರೆ ನಾನು ಫುಲ್ ಕಾರು ಶಾರ್ಟೇಜ್ ಆಗೋಗ್ಬಿಡುತ್ತೆ. ಏನು ಕತ್ಲಾಗ್ತಾ ಬಂತು, 6:15 ಮುಗಿದೋಗುತ್ತೆ ಶೂಟಿಂಗು ಅಂದ್ಬಿಟ್ಟು, ಸರ್ ಒಂದು 10 ನಿಮಿಷ ವೆಯ್ಟ್ ಮಾಡ್ಬಿಡಿ ಅಂದೆ ಅನಂತ್ ಸಾರ್ಗೆ. ಆಯಿತು ಅಂದರು. 6 ಆಯಿತು, 6:10 ಆಯಿತು. ಈ ಥರ ಗುಡ್ಡದ ಮೇಲೆ ಶಾರ್ಟ್ಸ್ ಎಲ್ಲ ತೆಗಿತಾ ಇದ್ದಾರೆ. ಕೆಳಗಡೆ ಪಾರ್ಕಿಂಗ್ ಜಾಗ ಪ್ಲಸ್ ರೋಡು ಎಲ್ಲ ಇದೆ, ಅಲ್ಲಿ ಕಾರ್ಗಳೆಲ್ಲ ಇದೆ. ಅನಂತ್ ಸರ್ ಆ ಕಡೆ ಈ ಕಡೆ ಶತಪಥ ತಿರುಗ್ತಾ ಇದ್ದಾರೆ. ಇದ್ದಕ್ಕಿದ್ದಂಗೆ ವಾಯ್ಸ್ ಬಂತು, ಸ್ವಲ್ಪ ಗಡಸಾಗಿ ಹಾಗೂ ಒಂಚೂರು ಸೊಂಟದ ಕೆಳಗಡೆ ಮಾತು ಕೂಡ ಬಂತು. ನನ್ನ ಮಗ ಮ್ಯಾನೇಜರ್ ಕಾರ್ ಕೊಡ್ತಾನಲ್ಲ ಕೇಳಿ ಅವನಿಗೆ ಅಂತ ಬೈತಾ ಇದ್ದಾರೆ. ನನಗೆ ಶಾಕ್ ಆಗೋಯ್ತು. ಸರ್ ಅಂತ ಓಡ್ ಬಂದೆ. ಯಾಕೆ ಸರ್? ಅದು ಕೇಳಿದೆ ಮಾಸ್ಟ್ರನ್ನ, ಇನ್ನೊಂದು ಮ್ಯಾಕ್ಸಿಮಮ್ 15-20 ನಿಮಿಷ ಅಷ್ಟೇ ಶೂಟಿಂಗು ಅಂತ ಇದ್ದಾರೆ ಸರ್, ಅದಕ್ಕೋಸ್ಕರ ಕಾಯ್ತಾ ಇದ್ದೆ ಸರ್. ಸರಿ ಅದು 2 ಕಾರ್ ಹೊರಟೋಗ್ಬಿಟ್ಟಿವೆ ಸರ್, ಸಮಸ್ಯೆ ಆಗ್ಬಿಡುತ್ತೆ, ಬಾಯಿಲಿ ಅಂತ ಹತ್ತಿರ ಕಿವಿಲಿ ಹೇಳಿದ್ರು. ಅರ್ಧ ಗಂಟೆಯಿಂದ ನನಗೆ ಮೋಷನ್ ಪ್ರಾಬ್ಲಮ್, ಅಪ್ಸೆಟ್ ಆಗಿಲ್ಲ, ಹೋಗಬೇಕು ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಕಾರ್ ಕೇಳಿದ್ದು ಬೇಗ ನಾನು. ಈ ವಿಷಯ ಗೊತ್ತಾಗಿಲ್ಲ ಸರ್, ಸಾರಿ ಸರ್ ಅಂದೆ. ಬಾಕಿ ವಿಷಯ ಆಮೇಲೆ ನೋಡ್ಕೊಂಡು ಅಂದೆ. ವೆರಿ ಸಾರಿ ಸರ್ ಅಂಥೇಳಿ ಇಮ್ಮಿಡಿಯೇಟಾಗಿ ಅವ್ರು ಕಾರ್ ಕೊಟ್ಟು ಕಳಿಸ್ಬಿಟ್ಟೆ. ಸೊ ಅವ್ರ ಕಾರಲ್ಲಿ ಒಂದು 3-4 ಜನ ಹೋಗ್ತಾ ಇದ್ದು, ಅಥವಾ ಪ್ರೊಡ್ಯೂಸರ್ ಹೋಗೋರು, ಇನ್ಯಾರ ಹೋಗೋರು. ಅಲ್ಲಿಗೆ ಒಂದು 8 ಜನಕ್ಕೆ ಶಾರ್ಟೇಜ್ ನಮಗೀಗ. ಸರಿ, ಲೋಕಲ್ ಮ್ಯಾನೇಜರ್ಗೆ ಹೇಳಿದೆ, ಒಂದು ಟ್ಯಾಕ್ಸಿ ತರ್ಸಪ್ಪ ಅಂತ ಹೇಳ್ಬಿಟ್ಟು, ಈ ಒಂದು ಕೆಲವರು ಪ್ಯಾಕಪ್ ಆದವ್ರನ್ನೆಲ್ಲ ಫೈಟ್ ಮಾಸ್ಟ್ರು ಅವರು ಇವರನ್ನೆಲ್ಲ ಸೇರಿಸಿ ನಾವು ಇಟ್ಕೊಂಡಂಥ ಒಂದು ಗಾಡಿ ಕಳಿಸಿದ್ರೆ ಅಲ್ಲಿ ಆಕ್ಸೆಲ್ ಕಟ್ಟಬೇಕು ಅದು. ಅಯ್ಯೋ, ಸೊ ಮತ್ತೊಂದು ಗಾಡಿ ಶಾರ್ಟೇಜ್ ಲೆಕ್ಕ, ಅರ್ಧದಲ್ಲಿ ಆಕ್ಸೆಲ್ ಕಟ್ಟಾಗ್ಬಿಡು. ಏನಪ್ಪ ಇದು ಹಿಂಗಾಗೋಯ್ತಲ್ಲ ಕತೆ ಅಂಥೇಳಿ ಜನ್ರೇಟ್ರು ಅದು ಇದು. ಆಮೇಲೆ ಲೋಕಲ್ ಮ್ಯಾನೇಜರ್ ಒಬ್ಬ ಒಂದೊಂದ್ಸಲ ಕಾರಲ್ಲಿ ಬಂದ್ಬಿಡೋನು, ಅವನ ಶಿಷ್ಯ, ಅವನೇ ರಿಕ್ವೆಸ್ಟ್ ಮಾಡಿ ಅದರಲ್ಲಿ ಒಂದು 3 ಜನ ಹೀಗೆಲ್ಲ ಮಾಡಿ ಎಲ್ಲರನ್ನು ಕಳಿಸಿದ್ದಾಯ್ತು ಅಡ್ಜಸ್ಟ್ ಮಾಡಿ. ಹಾಗೆ ಕೆಲವು ಸಲ ನಾವು ಏನೋ ಅಂದ್ಕೊಂಡಿರ್ತೀವಿ, ಮಾಡೋಣ ಹಂಗೆ ಮಾಡೋಣ ಅಂತ. ಇಲ್ಲಿ ಏನಾಗುತ್ತೆ ಅಂತಂದರೆ, ಹೊರಗಡೆ ಔಟ್ಡೋರ್ ಹೋದಾಗ, ಅದು ಗೋವಾ ಆಗಲಿ ಅಥವಾ ಫಾರಿನ್ ಟ್ರಿಪ್ ಹೋದಾಗ ಏನಾಗುತ್ತೆ, ಅಲ್ಲಿ ಲೇಬರ್ ಚಾರ್ಜ್ ಜಾಸ್ತಿ, ಅದನ್ನು ಸುಧಾರಿಸೋದು ಕಷ್ಟ. ಅದನ್ನೇನು ಮಾಡ್ತಾರೆ ಪ್ರೊಡ್ಯೂಸರು, ಏನ್ರಿ ನೀವು ಇರಲಿಲ್ಲವೇನ್ರಿ, ಅದನ್ನ ಕಮ್ಮಿ ಮಾಡಬಾರ್ದೇನ್ರಿ, ಇದನ್ನು ಕಮ್ಮಿ ಮಾಡಿ ಯಾಕ್ರಿ ಇಷ್ಟು ಅಂತಾರೆ. ಪ್ರೊಡಕ್ಷನ್ ವಿಷಯಕ್ಕೂ ಅಷ್ಟೇ, ಔಟ್ಡೋರ್ ಹೋದಾಗ ಏನಾಗುತ್ತೆ, ನೀರು ತರಕ್ಕೆ ಹೋಗ್ಬೇಕು, ತೊಳೆಯೋಕೊಬ್ಬ ಹೋಗ್ಬೇಕು, ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಕೊಡೋಕೆ ಹೋಗ್ಬೇಕು. ಔಟ್ಡೋರ್ ಅಲ್ವೇನ್ರಿ, ಸಾಕು ಬಿಡ್ರಿ, ಒಂದು 5 ಜನ ಇಟ್ಕೊಳ್ರಿ, 6 ಜನ ಇಟ್ಕೊಳ್ರಿ ಅಂದ್ಬಿಡ್ತಾರೆ. ಸಾಕಾಗಲ್ಲ. ದೊಡ್ಡ ಸಿನಿಮಾ ಆದರೆ 15 ಜನವರೆಗೂ ಇರ್ತಾರೆ ಪ್ರೊಡಕ್ಷನ್ ಬಾಯ್ಸ್. ತುಂಬ ಚಿಕ್ಕ ಸಿನಿಮಾ ಅಂದರೆ 5, 6, 8 ಇಲ್ಲ ಅಂತಂದರೆ ವರ್ಕೌಟ್ ಆಗಲ್ಲ. ಕ್ಲೀನಿಂಗ್ಗೆ ಹೊರಟೋಗ್ತಾನೆ ಇಬ್ಬರು, ಕಾಫಿ ಮಾಸ್ಟರ್ ಒಬ್ಬ ಇರ್ತಾನೆ, ಮೇನ್ ಡಿಪಾರ್ಟ್ಮೆಂಟ್ ನೋಡ್ಕೊಂಡು ಇರ್ತಾನೆ. ಸೊ ಹಂಗೆ ಎಲ್ಲ ಒಂದು ಡಿಪಾರ್ಟ್ಮೆಂಟಲ್ಲೂ ಇಷ್ಟೇ ಬೇಕು ನನಗೆ, ಇಷ್ಟೇ ಬೇಕು, ಕಮ್ಮಿ ಮಾಡಿ ಅಂದರೆ ಭಾಳ ಕಷ್ಟ ಆಗತ್ತೆ. ನಾವು ತುಂಬ ಬಜೆಟ್ ಕಡಿಮೆ ಇರೋ ಸಿನಿಮಾಗಳಲ್ಲಿ ಮಾಡಿದಾಗ ಈ ಥರ ಸ್ವಾಮಿ ಅದು ಕಾಸ್ಟ್ಯೂಮ್ನವ್ರು ಇಬ್ಬರು ಬೇಡ, ಒಬ್ಬನ್ನೇ ಇಟ್ಕೊಳ್ಳಿ ಅಂಥೇಳಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಒಬ್ಬನೇ ಇದ್ದಾಗ ಏನಾಗುತ್ತೆ, ಅವನು ಬಟ್ಟೆಗಳನ್ನೆಲ್ಲ ಕ್ಲೀನಾಗಿ ಯಾವ್ಯಾವ ಸೀನು ಏನು ನಂಬರ್ಗಳು ಹಾಕ್ಕೊಂಡು, ಇದು ಕಂಟಿನ್ಯೂಟಿ ಬರುತ್ತೆ, ಇದು ಫ್ರೆಶ್, ಇದು ಯಾವಾಗಲಾರ ಬೇಕಾಗತ್ತೆ ಅಂತೆಲ್ಲ ನೋಟ್ ಮಾಡಿ ಇಟ್ಕೊಂಡು, ಜೋಡಿಸಿ ಐರನ್ ಮಾಡಿ ಇಟ್ಕೊಂಡು, ಅವ್ರು ಬಂದ ಕೂಡಲೇ ದೊಡ್ಡ ಆರ್ಟಿಸ್ಟ್ ಬಂದಾಗ ಇವನೇ ಬಟ್ಟೆ ತೆಗಿಬೇಕು, ಹಾಕಬೇಕು, ಮಾಡಬೇಕು. ಒಬ್ಬನ ಕೈಲಿ ಮಾಡೋಕ್ಕಾಗಲ್ಲ ಅದು. ಇವಾಗಿನ ಒಂದು ಇದರಲ್ಲಿ, ಮೊನ್ನೆ ಒಂದು ಸೀರಿಯಲ್ನಲ್ಲಿ 4 ಜನ ಇದ್ದಾರೆ ಕಾಸ್ಟ್ಯೂಮರು ಸೀರಿಯಲ್ಗೆ ಇಲ್ಲಿ. ಬಟ್ ಸೀರಿಯಲ್ಗೆ ಕಾಸ್ಟ್ಯೂಮರ್ ಇರಲ್ಲ, ಅವರೇ ಸ್ವಂತ ಬಟ್ಟೆಗಳು ತೊಗೊಂಡು ಹೋಗ್ತಾರೆ. ಆರ್ಟಿಸ್ಟ್ ಅಂತ ಕೇಳಿ ಸ್ವಂತ ಬಟ್ಟೆ ತಂದು ಅವನು ಎತ್ತು ಕೊಟ್ಬಿಡ್ತಾರೆ. ಸ್ವಂತ ಬಟ್ಟೆ ತಂದ್ಬಿಟ್ಟು ಐರನ್ ಮಾಡಪ್ಪ ಅಂತ ಕೊಟ್ಬಿಡ್ತಾರೆ. ಐರನ್ ಮಾಡಲೇಬೇಕು ಅವನು. 30 ಜನ ಇದ್ದಾರೆ ಆರ್ಟಿಸ್ಟು. ಮದುವೆ ಸೀನು ಅದೇ ಲಕ್ಷ್ಮೀ ಪುರಾಣ. ಏನು ಮಾಡ್ಬೇಕು ಅವಾಗ? ಸೊ ನೋಡಿದೆ, ಏನಪ್ಪ ಇದು ಎಲ್ಲ ಹಿಂದಿ ಲೆವೆಲ್ಲಿಗೆ ಮಾಡ್ತಾ ಇದ್ದಾರಲ್ಲ ಇವರು ಅಂತ. ಅವನು ಅದೇನೋ ಗ್ಯಾಸ್ ಬಟ್ಟೆ, ಕೆಲವು ಬಟ್ಟೆಗಳಿಗೆಲ್ಲ ಈ ಥರ ಸಿಲ್ಕ್ ಬಟ್ಟೆ ಇದ್ದಾಗ ಏನಾಗುತ್ತೆ, ಹಿಂಗೆ ಗಾಳಿ ಊದೋದು, ಅದರಲ್ಲಿ ಫ್ರೆಶ್ ಮಾಡೋದು, ಲೈಟಾಗಿ ನೀರು ಬರೋ ಥರದ್ದು ಏನೇನೋ ಬಂದ್ಬಿಟ್ಟಿವೆ ಇವಾಗೆಲ್ಲ ಹೊಸ ಎಕ್ವಿಪ್ಮೆಂಟ್ಸ್ಗಳು, ಆ ಥರದ್ದು. ಆಮೇಲೆ ಇಬ್ಬರು ಬರೀ ಐರನ್ ಮಾಡೋಕ್ಕೆ ಇದ್ದಾರೆ,
ಇನ್ನಿಬ್ಬರು ಬಟ್ಟೆ ಕೊಡೋಕ್ಕೆ ಇದಕ್ಕೆ ದೊಡ್ಡ ಆರ್ಟಿಸ್ಟ್ ಬಂದಾಗ ಎತ್ಕೊಂಡ್ಬರೋಕ್ಕೆ ಅದಕ್ಕೆಲ್ಲ ಇದ್ದಾರೆ. ಅದು ಮದುವೆ ಸೀನು ತುಂಬ ಜನ ಇದ್ರು ಅಂತ 4 ಜನ ಕರೆಸಿರ್ಬೋದು. ಅದು ಆದರೆ ಕೆಲವು ಸಲ ನಾನು ಹೇಳೋದು ಏನಾಗುತ್ತೆ, ಆಗಲ್ಲ ರೀ, ಒಬ್ಬನ್ನೇ ಇಟ್ಕೊಳ್ರಿ, ಇಬ್ಬರನ್ನೇ ಇಟ್ಕೊಳ್ರಿ. ಅದು ಈ ಸಿನಿಮಾಗಳಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು, ಕ್ಯಾಮ್ರಾಮನ್ ಕರೆದ್ಬಿಟ್ಟು ರೇ ಒಬ್ಬರನ್ನ ಇಟ್ಕೊಳ್ರಿ ಸಾಕು ನೀವು ಅಂದರೆ ಅವ್ರ ಕಷ್ಟ ಏನು ಅಂತ ಗೊತ್ತು. ಲೈಟಿಂಗ್ ಮಾಡಿಸ್ಬೇಕೊಬ್ಬ, ಇನ್ನೊಬ್ಬ ಇದನ್ನೆಲ್ಲ ಥರ್ಮಾಕೋಲು ಅದೆಲ್ಲ ರೆಡಿ ಮಾಡಿಸ್ಬೇಕು, ಇನ್ನೊಬ್ಬ ಪೇಪರ್ ಕಟ್ಟಿಂಗ್ಸ್ ಎಲ್ಲ ಮಾಡಿಸ್ಬೇಕು, ಅದನ್ನೆಲ್ಲ ಹಾಕಬೇಕು, ಬಟರ್ ಪೇಪರೆಲ್ಲ ಹಾಕಬೇಕು, ಇನ್ನೊಂದು ಮಾಡಬೇಕು. ಸುಮ್ಮನೆ ಹೆಂಗೆ ಅಂದರೆ ಹಂಗೆ ಮಾಡೋಕ್ಕಾಗಲ್ಲ. ಲೈಟ್ ಸೋರ್ಸ್ಗಳ ನೋಡ್ಕೋಬೇಕು, ಎಲ್ಲಿ ಲೀಕೇಜ್ ಆಗ್ತಿದೆ ನೋಡ್ಕೋಬೇಕು. ಎಲ್ಲದನ್ನೂ ಕ್ಯಾಮ್ರಾಮನ್ ಒಬ್ಬರೇ ಮಾಡೋಕ್ಕಾಗಲ್ಲ. ಅವ್ರು ಹೇಳ್ಬೋದು, ಅವ್ರ ಕಣ್ಣಿನ ದೃಷ್ಟಿಗೆ ನೋಡಿ ಕೂಡಲೇ ಓ ಇಲ್ಲಿ ಬರ್ತಾ ಇದೆ ನೋಡೋ ಅಲ್ಲೇ, ಸತೀಶ ನೋಡೋ ಅಲ್ಲೇ ಅಂದ್ಕೊಳ್ಳಿ ಅವನೇನು ಮಾಡ್ತಾನೆ, ಅದನ್ನು ಸರಿ ಮಾಡಿಸ್ತಾನೆ. ಅದಕ್ಕೆ ಲೈಟ್ ಮ್ಯಾನ್ಗಳು ಬೇಕು. ಲೈಟ್ ಮ್ಯಾನ್ಗಳಿಲ್ಲ ಎಲ್ಲರೂ ಮಾಡೋಕ್ಕಾಗಲ್ಲ. ಸೊ ಅವಾಗ ಸಫಿಷಿಯೆಂಟ್ ಲೈಟ್ ಮ್ಯಾನ್ ಇಟ್ಕೊಳ್ಳೇಬೇಕು. ಇವಾಗೆಲ್ಲ ದೊಡ್ಡ ದೊಡ್ಡ ಲೈಟ್ಗಳು ಬಂದುಬಿಟ್ಟಿವೆ, ಪವರ್ ಲೈಟ್ಗಳು, ಇದರ ಲೈಟ್ಸು ಎಲ್ಲ ಬಂದಿವೆ. ಅವೆಲ್ಲ ತೂಕ ಜಾಸ್ತಿ, ಒಬ್ಬ ಮಾಡೋಕ್ಕಾಗಲ್ಲ. ಜೊತೆಗೆ ಬೂಸ್ಟರ್ ಇರುತ್ತೆ ಜೊತೆಲಿ, ಅವನು ಅದನ್ನು ಎತ್ಕೊಂಡು ಹೋಗ್ತಾರೆ, ಹಿಂದ್ಗಡೆ ಇನ್ನೊಬ್ಬ ಎತ್ಕೊಂಡು ಹೋಗಲೇಬೇಕು. ಸೊ ಒಂದು ಲೈಟಿಗೆ ಇಬ್ಬರು ಆಗೋಯ್ತು. ಇವ್ರು ಯೂಸ್ ಮಾಡೋ 10 ಲೈಟಿಗೆ ನಾವು 20 ಜನಕ್ಕೆ ಕೊಡೋಕ್ಕಾಗಲ್ಲ. ಅವ್ರು ಕೊಡೋದೇ 8ರಿಂದ 10 ಜನ, ಅದೆಲ್ಲೇ ಮ್ಯಾನೇಜ್ ಮಾಡಬೇಕು ಅವರು. ಈ ಥರ ಇರುತ್ತೆ. ಸೊ ಹಾಗಿದ್ದಾಗ ಏನಾಗುತ್ತೆ, ಅವ್ರಿಗೊಂದು ಚೂರು ಲಿಬರ್ಟಿ ಕೊಡಲೇಬೇಕು. ಕೆಲವು ಕ್ಯಾಮರಾಮ್ಯಾನ್ಗಳಂತೂ 2-3 ಜನ ಅಸಿಸ್ಟೆಂಟ್ಗಳನ್ನ ಇಟ್ಕೊಂಡಿರ್ತಾರೆ. ಅಸೋಸಿಯೇಟ್ ಥರ, ಅಸೋಸಿಯೇಟ್ ಡೈರೆಕ್ಟ್ರಲ್ಲಿ ಹೇಗಿದ್ದಾರೋ ಆ ಥರ ಕ್ಯಾಮರಾಮ್ಯಾನ್ಗೂ 2-3 ಜನ ಇರ್ತಾರೆ. ಅವ್ರ ಕೈ ಕೆಳಗೆ ಲೈಟ್ ಮ್ಯಾನ್ಗಳಿರ್ತಾರೆ. ಅದೇ ಥರ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಸಫಿಷಿಯೆಂಟ್ ಎಷ್ಟಿದೆ ಅಷ್ಟು ಕೊಟ್ಟರೆ ಮಾತ್ರ ಸುಲಲಿತವಾಗಿ ನಡ್ಕೊಂಡು ಹೋಗುತ್ತೆ. ಆದರೂ ಈಗಿನ ಒಂದು ಏನು ಪ್ಯಾನ್ ಇಂಡಿಯಾ ಲೆವೆಲ್ಗೆಲ್ಲ ಮಾಡ್ತಾ ಇದ್ದಾರೆ, ಅದಕ್ಕೆ ನೀವು ಎಕ್ಸ್ಟ್ರಾ ಜನ ಕೊಟ್ಟಿದ್ರು ಕೂಡ ಒಂದು ಸೀನ್ ಮಾಡಬೇಕು ಅಂದರೆ 4 hours 5 hours. ಯಾಕೆಂದರೆ ಕ್ವಾಲಿಟಿ ಬೇಕು ಅವರಿಗೆ, ಎಲ್ಲೂ ಕಾಂಪ್ರಮೈಸ್ ಆಗಂಗಿಲ್ಲ. ಅವಾಗೆಲ್ಲ ಏನು ಮಾಡ್ತಾ ಇದ್ರು, ಅಲ್ಲೊಂದು ಲೈಟ್ ಇಲ್ಲೊಂದು ಲೈಟ್ ಹಾಕ್ಬಿಟ್ರೆ ಮುಗ್ದೋಯ್ತು. ಉದಾಹರಣೆಗೆ ನಮ್ಮ ಜೆ ಕೃಷ್ಣ ಕ್ಯಾಮರಾಮನ್ ಜೆ ಕೃಷ್ಣ ಕ್ಯಾಮರಾಮ್ಯಾನ್, ಬೆಳ್ಳಿ ಕಾಲುಂಗ್ರ. ಬೆಳ್ಳಿ ಕಾಲುಂಗ್ರ. ಅವನು ಫಾಸ್ಟ್ನೆಸ್ ಹೆಸರುವಾಸಿ. ಅವನು ಎಂಥ ನೈಟ್ ಎಫೆಕ್ಟ್ ಆದರೂ ಕೂಡ, ನೈಟ್ ಎಫೆಕ್ಟ್ ಅಂದ್ಬಿಟ್ರೆ ಮಿನಿಮಮ್ ಅಲ್ಲಿಗೆ ಲೈಟ್ ಹಾಕು ಇಲ್ಲಿಗೆ ಲೈಟ್ ಹಾಕು, ಮಿನಿಮಮ್ 1 hour ಆಗುತ್ತೆ ನೈಟ್ ಲೈಟಿಂಗ್ ಮಾಡ್ಬೇಕಾರೆ. ಅವನು 15 ನಿಮಿಷಗಳು ಮಾಡ್ಬಿಡೋನು ರಾತ್ರಿದ್ದು. ರಾತ್ರಿ ಕೂಡ ಅಲ್ಲೊಂದು ಲೈಟ್ ಇಲ್ಲೊಂದು ಲೈಟ್, ಸಾಕು ಸರ್ ನನಗೆ, ನಾನು ಮಾಡ್ತೀನಿ ಸರ್ ಅಂತ. ಕೆ ವಿ ರಾಜ್ ಅವ್ರ ಜೊತೆ ಹಿಂದಿ ಪಿಕ್ಚರು ಮಾಡ್ಬಿಟ್ಟು ಅದೇ ಥರ. ಅವ್ರು ಹಿಂದಿ ಆರ್ಟಿಸ್ಟ್ ಎಲ್ಲ ಕೇಳೋರು, ಕ್ಯಾ ಇತ್ನಾ ಜಲ್ದಿ ಲೈಟಿಂಗ್ ಹೋಗ್ಯಾ, ಅವ್ರಿಗೆಲ್ಲ ಶಾಕು. ಆದರೆ ಅವನು ಮಾಡು ಲೈಟಿಂಗ್ ಇತ್ತಲ್ಲ, ನಿಮಗೆ ಬಣ್ಣ ಬಂದಿರುತ್ತೆ, ಚಿತ್ರನೂ ಬಂದಿರುತ್ತೆ, ಬಟ್ ಹಿಂದೆಲ್ಲ ನೆಗೆಟಿವ್ ಇತ್ತಲ್ಲ. ಆ ನೆಗೆಟಿವ್ ಇದ್ದಾಗ ನಂಬರ್ ಆಫ್ ಪ್ರಿಂಟ್ಸ್ ಜಾಸ್ತಿ ತೆಗಿಬೇಕು ಅಂತಂದರೆ ನಿಮಗೆ ಕ್ವಾಲಿಟಿ ಕಮ್ಮಿ ಆಗೋಗೋದು. ಪ್ರಿಂಟ್ ತೆಗಿತಾ ಕ್ವಾಲಿಟಿ ಕಮ್ಮಿ ಆಗುತ್ತಾ? ಹೌದು, ಪ್ರಿಂಟ್ ನಂಬರ್ ಆಫ್ ಪ್ರಿಂಟ್ ಹಾಕ್ಬೇಕಲ್ಲ. ಓಹೋ, ಈಗ 30 ಪ್ರಿಂಟು 40 ಪ್ರಿಂಟು ಥಿಯೇಟರ್ಗಳು ಕಳ್ಸೋಕ್ಕೆ, ಅದೆಲ್ಲ 100-200 ಪ್ರಿಂಟ್ಗಳು ಅವಾಗ. ಓಕೆ, ಕನ್ನಡದ ಬಿಟ್ಬಿಡಿ, ಬೇರೆ ಲ್ಯಾಂಗ್ವೇಜ್ಗೆ ನಾನು ಹೇಳೋದು, ಹಿಂದಿ ತಮಿಳ ಅವೆಲ್ಲ 100-200 ಪ್ರಿಂಟ್ ಹಾಕ್ತಾರೆ. ಅವಾಗ ಏನಾಗೋದು, ಈ ನೆಗೆಟಿವ್ನೇ ಮಾಸ್ಟ್ರು ಮಾಡೋರು ಅವರು. ಇನ್ನೊಂದು ಕಾಪಿ ಮಾಡಿ ಇನ್ನೊಂದು ಲ್ಯಾಬಿಗೆ ಕಳಿಸೋರು, ಅಲ್ಲೊಂದಿಷ್ಟು ಪ್ರಿಂಟ್ ತೆಗೀರಿ ಇಲ್ಲೊಂದಿಷ್ಟು ಪ್ರಿಂಟ್ ತೆಗೀರಿ ಅಂತ. ಇದಕ್ಕೆ ಏನಾಗುತ್ತೆ, ಡೆಪ್ತ್ ಜಾಸ್ತಿ ಬೇಕು ಅವರಿಗೆ. ಅವಾಗ ಏನಾಗುತ್ತೆ, ಲೈಟಿಂಗ್ ಜಾಸ್ತಿ ಬೇಕೇ ಬೇಕು, ಪರ್ಫೆಕ್ಷನ್ ಬೇಕು, ಆ ಥರ ಎಲ್ಲ ಆಗುತ್ತೆ ಆ ಡಿಪಾರ್ಟ್ಮೆಂಟ್. ಸೊ ಎಲ್ಲ ಡಿಪಾರ್ಟ್ಮೆಂಟ್ಗೂ ಏನಾಗುತ್ತೆ, ಸಫಿಷಿಯೆಂಟ್ ಆದಂಥ ಒಂದು ಸೌಲಭ್ಯಗಳನ್ನು ಕೊಟ್ಟಾಗ ಮಾತ್ರ ನಿಮಗೆ ಅದರಿಂದ ಔಟ್ಪುಟ್ ಜಾಸ್ತಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇವಾಗ ಸೀರಿಯಲ್ಗಳು ನೀವು ನೋಡ್ತಾ ಇರ್ತೀರಾ, ಎಲ್ಲ ಕಲರಿಂಗ್ ಬಂದ್ಬಿಟ್ಟಿದೆ. ಈಗ ಶೂಟಿಂಗ್ ಮಾಡಿದ್ನ ಕೂಡ ಅವರು ಫೈನಲ್ಲಿಗೆ ಕಲರಿಂಗಿಗೆ ಕಳಿಸ್ತಾರೆ. ಸೀರಿಯಲ್ನ DI ಮಾಡಿಸ್ತಿದ್ದಾರಾ? DI ಅಲ್ಲದೆ ಹೋದರೂ ಕೂಡ ಕಲರಿಂಗ್ ಅಂತ ಮಾಡ್ತಾರೆ. ಓಕೆ, ನೀವು ಯಾವುದೇ ಸೀರಿಯಲ್ ಸಬ್ ಟೈಟ್ಲಲ್ಲಿ ನೋಡಿದ್ರು ಅದರಲ್ಲೂ ಝೀನಲ್ಲಿ ಸಂತೋಷ್ ಅಂತ ನಾವು ಕಲರಿಂಗ್ ಸಂತೋಷ್ ಅಂತ ಹಾಕ್ತಾ ಇರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಬೂಸ್ಟಪ್ ಮಾಡ್ತಾರೆ. ಹಿಂದ್ಗಡೆ ಬ್ಲೂ ಇರ್ಬೋದು, ಮರ ಗ್ರೀನ್ ಮರ, ಮರಗಳಿರ್ಬೋದು, ಅವೆಲ್ಲ ಎದ್ದೆದ್ದು ಕಾಣುತ್ತೆ ನಿಮಗೆ. ಓಹೋ, ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಕ್ವಾಲಿಟಿ ನಿಮಗೆ ನೋಡೋಕ್ಕೆ ಅಲ್ಲಿ ಚೆನ್ನಾಗಿ ಕಾಣುತ್ತೆ. ಬಟ್ ಲೈಟಿಂಗ್ ಯೂಸ್ ಮಾಡೋದು ಕಡಿಮೆನೇ ಅವರು. ಈಗೆಲ್ಲ ಹೊಸ ಟೆಕ್ನಿಕ್ ಬಂದುಬಿಟ್ಟಿದೆ. ಇನ್ನು ಮುಂದೆ ಆದಮೇಲೆ ಏನೇನಾಗುತ್ತೋ ಗೊತ್ತಿಲ್ಲ. ಈಗಲೇ ನಿನ್ನೆ ಪೇಪರ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕತೆ ಮುಗೀತು, ಇನ್ನೊಂದು 6 ತಿಂಗಳು 1 ವರ್ಷದಲ್ಲಿ ಎಲ್ಲ ಡಿಪೆಂಡ್ ಆಗ್ತಾ ಇದ್ದಾರೆ ಅಂತ ಬರ್ತಾ ಇದೆ. ಸೊ ನಾವು ಇನ್ನು ಮುಂದೆ ಏನೇನು ನೋಡಬೇಕೋ ಗೊತ್ತಿಲ್ಲ. ನಮ್ಮ ಕಾಲದಲ್ಲಿ ನಾವು ಸೆಲ್ಯುಲಾಯ್ಡಲ್ಲಿ ಮಾಡಿ ಇವಾಗ ಡಿಜಿಟಲ್ ಯುಗಕ್ಕೆ ಬಂದಿದ್ದೀವಿ, ಅದು ಚೇಂಜ್ ಆಗೋಗುತ್ತೆ. ಕಾಲಾಯ ತಸ್ಮೈ ನಮಃ ಹೋಗ್ತಾ ಇರುತ್ತೆ. ಸೊ ಈ ಥರ ಸಿನಿಮಾ ಮೇಕಿಂಗಲ್ಲಿ ಏನಾಗುತ್ತೆ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಒಂದು ಪರ್ಫೆಕ್ಷನ್ ಇದ್ರೆ ಮಾತ್ರ ಒಂದು ಔಟ್ಪುಟ್ನ ನಾವು ಚೆನ್ನಾಗಿ ತೆಗಿತಾ ಆಗುತ್ತೆ. ಸಣ್ಣ ಬಿಡ್ತು ಅಂತಲ್ಲ, ಕೆಲಸ ಆದ್ಮೇಲೆ ಕೆಲಸ ತಗೊಳ್ಳ.
ನಾನು ನಿಮಗೆ ಚಿಕನ್ 660 ವಿಷಯ ಹೇಳಿದ್ದೆ. ಹೌದು. ಅದನ್ನು ಕೆಲವರು ಕಮೆಂಟ್ ಮಾಡಿದ್ದಾರೆ ನನಗೆ, ಮಂಜಯ್ಯನವರೇ ಅದು ಚಿಕನ್ 60 ಅಲ್ಲ 65 ಅಂತ. ಅದಕ್ಕೊಬ್ಬರು ಕೌಂಟ್ರು ಹಾಕಿದ್ದಾರೆ, ಪಾಪ ಅವರು ನಾನ್ ವೆಜ್ ತಿನ್ನೋರು ಅಲ್ಲ ಮಂಜಯ್ಯನವರು ಅಂತ. ನಿಜ, ನನಗೆ ಅಲ್ಲಿ ಇಲ್ಲಿ ಹೇಳಿದ್ ಕೇಳಿಸ್ಕೊಂಡಿರ್ತೀನಿ ಹೊರತು ಅದನ್ನು ತಿಂದು ಅದ್ರ ಬಗ್ಗೆ ಆರ್ಡರ್ ಮಾಡಿ ಗೊತ್ತಿದ್ರೆ ನನಗೆ ಅದರ ಹೆಸರು ಚಿಕನ್ 65 ಅಂತ ಗೊತ್ತಾಗ್ತಿತ್ತು. ನನಗೆ ಎಲ್ಲ ಕೇಳಿಸ್ಕೊಂಡಿತ್ತಾನೆ. ಅದಕ್ಕೆ ಏನು ಮಾಡಿದೆ, ಅವತ್ತು ಚಿಕನ್ 60 ಅಂತ ಹೇಳ್ಬಿಟ್ಟಿದ್ದೀನಿ. ಅದು ಆಮೇಲೆ ಗೊತ್ತಾಯ್ತು ನನಗೆ, ಇಲ್ಲ ಹಿಂಗೆ ಅಂತ. ಅದಕ್ಕೊಂದು ಉದಾಹರಣೆ ಅಂದರೆ ನಾವು ಪ್ರೀಸೆ ಮಾಡ್ತಾ ಇದ್ವು ರಾಕ್ಲಿ ಅಂತ. ಯಾರಿಟ್ಟರಿ ಚುಕ್ಕಿ, ಅದು ನೀವೇ ಮ್ಯಾನೇಜರು? ನಾನೇ ಮ್ಯಾನೇಜರು. ಅದಕ್ಕೆ ಏರ್ಪೋರ್ಟ್ ಹತ್ರ ಒಂದು ರೆಸಾರ್ಟ್ ಇದೆ, ಅಲ್ಲಿ ಸಾಂಗ್ ಕಂಪೋಸಿಂಗ್ ಮಾಡ್ತಾ ಇದ್ದು. ಬರೀ ಸಾಂಗ್ ಕಂಪೋಸ್ ಅಷ್ಟೇ. ಅವಾಗ ಡಿ ಬಾಬು ಸರ್ ಇದ್ರು, ಹಂಸಲೇಖ ಸರ್ ಇದ್ರು, ಇವರಿದ್ರು, ರಾಕ್ಲೈನ್ ಅವರೆಲ್ಲ ಇದ್ರು. ನಾವು ಹುಡುಗರನ್ನ ಯಾರು ಇಟ್ಕೊಂಡಿರಲ್ಲ ಕಂಪೋಸಿಂಗಿಗೆಲ್ಲ, ಯಾಕೆ ಪ್ರೊಡಕ್ಷನ್ ಹುಡುಗರು ಅಂತ. ಸರಿ, ಊಟಕ್ಕೆ ನಮಗೆ ಬಿರಿಯಾನಿ ಎಲ್ಲ ಬೇಕಪ್ಪ ಅಂದರು. ಹಿಂಗೆ ಕೆಲವರು ನನಗೆ ವೆಜ್ ಸಾಕಪ್ಪ. ಸರಿ, ಎಲ್ರಿಗೂ ಹೋದೆ, ತಗೊಂಡ್ಬಂದೆ. ಊಟಕ್ಕೆ ಶುರು ಮಾಡಿದ್ಮೇಲೆ ಡಿ ಬಾಬಿ ಅವರು, ಏನೋ ಇದು ಇದನ್ನ ತಂದಿದ್ಯಾ, ಬಿರಿಯಾನಿ ಏನೋ ಚೆನ್ನಾಗಿದೆ, ಶೇರ್ವಾನೇ ಇಲ್ವಲ್ಲೋ ಅಂದರು. ಪಕ್ಕದಲ್ಲಿ ರಾಕ್ಲೇನ್ ಅವರು, ರೇ ಅವನ ಹತ್ರ ತರಿಸ್ತಾ ಇರೋದೇ ಮಹಾ ಅಪರಾಧ ನಾವು, ಅಂತರಲ್ಲಿ ಶೇರ್ವಾ ಇನ್ನೊಂದು ಇಲ್ಲ ಅಂತ ಕೇಳಿದ್ರೆ ಅವ್ನಿಗೆ ಏನ್ರಿ ಗೊತ್ತು ಅದ್ರ ಬಗ್ಗೆ. ಸರಿ ಸರಿ ಬಿಡಿ. ಅಂದರೆ ನನಗೆ ಅದನ್ನು ನೋಡಿ ಅಸಹ್ಯ ಪಟ್ಕೊಳ್ಳೋಂಥ ಭಾವನೆ ಏನಿಲ್ಲ, ಯಾಕೆಂದರೆ ನಾವು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಅದು ಅಭ್ಯಾಸ ಆಗೋಗಿದೆ. ಆದರೆ ನಾನು ತಿನ್ನಲ್ಲ ಅಷ್ಟೇ ನಾನ್ ವೆಜ್ನ. ಸೊ ಹಾಗಾಗಿ ಆ ಪ್ರೀಸೆ ಟೈಮಲ್ಲಿ ಅವರಿಗೆ ನಾನ್ ವೆಜ್ ಊಟ ಎಲ್ಲ ತರಿಸ್ಕೊಟ್ಟಿದ್ದೆ. ಕಂಪೋಸಿಂಗ್ ಎಲ್ಲ ಆಯಿತು, ಚೆನ್ನಾಗಾಯಿತು. ಕಂಪೋಸಿಂಗ್ ಹೇಗಾಯ್ತು ಏನಾದ್ರು ನೆನಪಿದ್ಯಾ? ಕಂಪೋಸಿಂಗು ಮಾಮೂಲಿ ಹಾರ್ಮೋನಿಯಂ ಇಟ್ಕೊಂಡು ಟ್ಯೂನ್ಗಳು ಹಾಕೋದು, ಅಲ್ಲಿ ನೋಟ್ ಮಾಡ್ಕೊಳ್ಳೋದು, ಆಮೇಲೆ ಸಜೆಷನ್ಸ್ ಎಲ್ಲ ಇನ್ನೊಂಚೂರು ಇಂಪ್ರೂವ್ ಮಾಡಿ ಇದು ಬೇಡ ಇನ್ನೊಂದು ಟ್ಯೂನ್ ಹಾಕಿ. ಪ್ಲಸ್ ಹಂಸಲೇಖ ಅವರೇ ಖುದ್ದಾಗಿ ಕೆಲವು ಇದನ್ನೆಲ್ಲ ಇನ್ಸ್ಟ್ರೂಮೆಂಟ್ ಎಲ್ಲ ಬಾರಿಸ್ಕೋತಾರೆ, ಇದನ್ನೆಲ್ಲ ಪ್ಲಾನ್ ಮಾಡಿ ಮಾಡ್ತಾರೆ. ಹಾಗಾಗಿ ಇದು ಅಷ್ಟೇ, ಅದು ಚುಕ್ಕಿ ಹಾಡಿದೆಯಲ್ಲ ಫೇಮಸ್ ಆಯ್ತಲ್ಲ, ಯಾರಿಟ್ಟಿ ಚುಕ್ಕಿ, ಅದನ್ನು ಅಷ್ಟೇ 2-3 ಥರ ಮಾಡಿದ ಮೇಲೆ ಇದನ್ನು 1-2 ಲೈನ್ ಅವರೇ ಹೇಳ್ಬಿಟ್ರು, ಹಿಂಗೆ ಬಂದರೆ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಇದು ಓಕೆ ಸರ್ ಅನ್ನೋ ಥರ ಮಾಡಿ ಅದನ್ನೆಲ್ಲ ಮಾಡಿಸಿದ್ದಾಯ್ತು. ಅದು ಮತ್ತು ಆ ಬಣ್ಣ ಸಾಂಗು, ಅದಕ್ಕೆ ಸರಿಯಾಗಿ ನಮ್ಮ SP ಅವ್ರ ವಾಯ್ಸ್ ಕೇಳಬೇಕೆ. ಸೊ ಹಾಗಾಗಿ ಎಲ್ಲ ಸಾಂಗ್ಗಳು ಹಿಟ್ಟಾಯಿತು, ಪಿಕ್ಚರು ಹಿಟ್ಟಾಯಿತು. ಅದರಿಂದ ನಮ್ಮ ಸಿಂಗರ್ ಇವನಿಗೂ ಒಳ್ಳೆಯ ಹೆಸರು ಬಂತು, ಪ್ರೀಸೆ ಹಾಡ್ದವನು ಹೇಮಂತ್. ಆಕ್ಚುಲಿ ಹೇಮಂತ್ ವಿಷಯ ನಾವು ಹೇಳೋದಾದ್ರೆ SP ಅವರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಏನಾಯ್ತಂದ್ರೆ ಟ್ರ್ಯಾಕ್ನ ಹೇಮಂತ್ ಆದ್ರೆ ಹಾಡಿಸಿರು, ಯಾವುದು ಅದೇ ಪ್ರೀಸೆ ನನ್ನನ್ನು ಪ್ರೀಸೆ ಅದನ್ನ ಹಾಡಿಸಿಬಿಟ್ರು. ಆಮೇಲೆ ನಾವು ಸಾಂಗ್ ಹಿಂಗೆಲ್ಲ ಮುಗಿಸ್ಕೊಂಡ್ ಬಂದ ಮೇಲೆ ಅವ್ರು ಏನ್ ಮಾಡ್ತಾ ಇದ್ರು SP ಅವರು, ಕನ್ನಡ ಸಿನಿಮಾ ಆದ್ರಿಂದ ನಿಮಗೆಲ್ಲ ಬರ್ಡನ್ ಆಗಬಾರ್ದಪ್ಪ, ಒಂದು 5-6 ಕಂಪ್ನಿದು ಒಟ್ಟಿಗೆ ಪ್ಲಾನ್ ಮಾಡಿ ಹೇಳಿ, ನನಗೆ 10-12 ಸಾಂಗಾರೋ ಪರವಾಗಿಲ್ಲ, ನಾವು ಒಂದೇ ದಿವಸ ಬಂದು ಹಾಡ್ಬಿಡ್ತೀನಿ ಅನ್ನೋರು. ಹಂಗೆ ಮಾಡೋರ? ಅದು ಯಾವ ಥರ, ಚಾಮುಂಡಿಯಲ್ಲಿ 4 ಹಾಡು, ಸಂಕೇತಲ್ಲಿ 4 ಹಾಡು, ಆಕಾಶಲ್ಲಿ 4 ಹಾಡು, ಪ್ರಸಾದಲ್ಲಿ 4 ಹಾಡು, ಒಂದೇ ದಿನದಲ್ಲಿ ಇಷ್ಟು ಹಾಡೋದ್ರ ಜೊತೆಗೆ ಏನ್ ಮಾಡೋರು ಕೆಲವರು ಇದ್ದಾರೆ 420 ಕೆಲಸ ಮಾಡೋರು. ಯಾವ ಥರ ಅಂದರೆ, ಈಗ ಬೆಳಿಗ್ಗೆ ಹೋಗ್ತೀವಿ ಯಾವುದೋ ಒಂದು ಶೂಟಿಂಗಲ್ಲಿ 1-2 hours ಕೆಲಸ ಇರುತ್ತೆ. ಸರ್ ನಾನು ಮೈಸೂರಿಂದ ಬಂದಿದ್ದೀನಿ ಸರ್, ಕಾರಲ್ಲಿ ನಂದು 5,000 ರೂಪಾಯಿ ಕಾರ್ ಕನ್ವೆನ್ಸ್ ಕೊಟ್ಬಿಡಿ ಸರ್, ತಗೊಂಡಾಯ್ತು. ನೆಕ್ಸ್ಟ್ ಮಧ್ಯಾಹ್ನ ಮೇಲೆ ಬೇರೆ ಒಂದು ಶೂಟಿಂಗ್ ಹೋಗಾಯ್ತು, ಅಲ್ಲಿ 5,000 ರೂಪಾಯಿ ಕುಯ್ಕೊಂಡಾಯ್ತು. ಅಲ್ಲಿ 6 ಗಂಟೆಗೆ ಕ್ಲೋಸ್, ಇನ್ಯಾರೊಬ್ರು ನೈಟ್ ಎಫೆಕ್ಟ್ ಹೋಗ್ತಾರೆ, ಅಲ್ಲಿ 5,000. 3 ಕನ್ವೆನ್ಸ್. ಇವ್ರು ಹಂಗ್ ಮಾಡ್ತಿರ್ಲಿಲ್ಲ. ಜಗನ್ನಾಥ್ ಅಂತ ಇನ್ಚಾರ್ಜ್, ಯಾವುದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡೋದು, ಮ್ಯೂಸಿಷಿಯನ್ಸ್ ನ ಕರ್ಸೋದು, ಅವ್ರನ್ನ ಸಿಂಗರ್ಸ್ ನ ಕರ್ಸೋದು ಎಲ್ಲ ಮಾಡ್ತಾ ಇದ್ದವನೇ. SP ಅವರು ಅಸ್ಟೆಂಟಾ ಅವನು? ಟೋಟಲ್ ಇಲ್ಲಿಗೆ ಬೆಂಗಳೂರಿನಲ್ಲಿ ಈಗಲೂ ಇದ್ದಾನೆ. ಈಗಲೂ ಮೊನ್ನೆ ನಮ್ಮ ಇವರು ವೆಂಕಟೇಶ್ ಅಂತ ಹೇಳಿ ಚಾರ್ಟೆಡ್ ಅಕೌಂಟೆಂಟು ಹೋದ ತಿಂಗಳು ಎಕ್ಸ್ಪೈರ್ ಆದರು. ಅವರು ಶಂಕರ್ನಾಗ್ ಆಪ್ತ. ಯಾರು? ವೆಂಕಟೇಶ್. ಅದೇ ಮಾಲ್ಗುಡಿ ಡೇಸ್ ಅದೇ ಚಾಮರಾಜಪೇಟೆ ಆಫೀಸು. ಹೋಗ್ಬಿಟ್ರ ಸರ್? ಇನ್ನು ಚೆನ್ನಾಗಿದ್ರಲ್ಲ? ಚೆನ್ನಾಗೇ ಇದ್ರು. ಇದ್ದಕ್ಕಿದ್ದಾಗೆ ಸ್ವಲ್ಪ ಸಮಸ್ಯೆಗಳು ಸ್ಟಾರ್ಟ್ ಆಯಿತು ಆರೋಗ್ಯದಲ್ಲಿ. ಡಾಕ್ಟ್ರು ಸ್ವಲ್ಪ ಕಷ್ಟ ಅನ್ನೋ ಲೆವೆಲಿಗೆ ಮಾತಾಡಿದ್ರು. ಹಾಗಾಗಿ ಮಗನ ಮದುವೆನ ಪ್ರೀಪೋನ್ ಮಾಡ್ಕೊಂಡು 6 ತಿಂಗಳ ಕೆಳಗೆ ಮದುವೆ ಮುಗಿಸಿರೋ, ಈಗ 1 ತಿಂಗಳ ಕೆಳಗಡೆ ಅವರು ಹೊರಟೋದ್ರು. ಸರ್ ನಾವು ಅವ್ರ ಸಂದರ್ಶನ ಮಾಡಿದ್ದೀವಿ ಮಾಲ್ಗುಡಿ ಡೇಸ್ ಟೈಮಲ್ಲಿ. ಕರೆಕ್ಟ್, ನೋಡಿದ್ದೀನಿ ನಾನು ಆ ವ್ಯಕ್ತಿ ವೆಂಕಟೇಶ್ ಅಂತ. ನಾವು ಹಿ ಈಸ್ ನೋ ಮೋರ್. ಟೇಬಲ್ ನಾನು ಕೂತಿರೋದು ಶಂಕರ್ನಾಗ್ ಅವ್ರದೇ ಆಗಿತ್ತು.
ಅವ್ರು ಯೂಸ್ ಮಾಡ್ತಾ ಇದ್ರು. ಅವರು ಸಂಕೇತ್ ಎಲೆಕ್ಟ್ರಾನಿಕ್ಸಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾಗ ಅವರು ಟೇಬಲ್ ಇದು. ಸಡನ್ನಾಗಿ ಒಂದು ದಿನ ಅವರು ಆಫೀಸ್ ಶಿಫ್ಟ್ ಮಾಡಿದ್ರು ಮೇಲ್ಗಡೆಯಿಂದ ಕೆಳಗಡೆ ಬೇಸ್ಮೆಂಟ್ಗೆ. ಆ ಟೈಮಲ್ಲಿ ಈ ಟೇಬಲ್ ನೀನು ತೊಗೊಂಡೋಗು, ನೀನು ಯೂಸ್ ಮಾಡು ಅಂತ ಕೊಟ್ಟಿದ್ದು. ಸ್ನೇಹಿತರೆ, ನಾನು ವೆಂಕಟೇಶ್ ಸರ್ ಅವರ ಆತ್ಮಕ್ಕೆ ಶಾಂತಿ ಕೊಡ್ತೇನೆ. 5 ವರ್ಷದ ಹಿಂದೆ ನಾವು ಅವ್ರ ಕಚೇರಿಗೆ ಹೋಗಿ ಮಾತಾಡಿಸಿದ ಎಲ್ಲ ನೆನಪು ನನಗೆ ಸ್ಪಷ್ಟವಾಗಿದೆ. ತುಂಬಾ ಅದ್ಭುತವಾಗಿ ಮಾಲ್ಗುಡಿ ಡೇಸ್ನ ಲೆಕ್ಕಾಚಾರ ಹೇಗೆ ಮಾಡ್ತಿದ್ರು, ಹಣಕಾಸಿನ ಲೆಕ್ಕಾಚಾರ, ನಿರ್ಮಾಪಕರು, ಶಂಕರ್ ನಾಗ್ ಅವ್ರ ಜೊತೆ ಒಡನಾಟ ಎಲ್ಲ ತುಂಬ ಚೆನ್ನಾಗಿ ಹೇಳಿದರು. ತುಂಬ ಆರೋಗ್ಯವಾಗಿ ಲವಲವಿಕೆಯಿಂದ ಇದ್ದರು. ವಯಸ್ಸು ಕೂಡ ತುಂಬ ಆಗಿರಲಿಲ್ಲ. ಇಷ್ಟು ಬೇಗ ತೀರ್ಕೊಂಡಿದ್ದು ಬಹಳ ನೋವಿನ ಸಂಗತಿ. ಸರ್, ನಿಮ್ಮ ಜೊತೆ ಕಳೆದ ಕ್ಷಣಗಳು ನನ್ನ ನೆನಪಿವೆ. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ. ಎಷ್ಟು ನೋವಿನ ವಿಚಾರ ನೋಡಿ. ನಾನು ಕಳೆದ ಒಂದು ಇದರಲ್ಲಿ ಹೇಳಿದ್ದೀನಿ ಅವ್ರ ಬಗ್ಗೆ. ಅವರು ಅಕೌಂಟ್ಸ್ ಎಲ್ಲ ನೋಡ್ಕೋತಾ ಇದ್ರು ಮಾಲ್ಗುಡಿ ಡೇಸಲ್ಲಿ. ಚಿಕ್ಕ ಪುಟ್ಟ ಪಾತ್ರ ಕೂಡ ನಾನು ಅವರು ಎಲ್ಲ ಮಾಡಿದ್ದೀವಿ ಅಂತ ಹೇಳಿದ್ದೀನಿ. ಎಸ್, ಈ ಥರ ಆಗೋಯ್ತು ಅವ್ರಿಗೆ ಪಾಪ. ಜಗನ್ನಾಥ. ಆ ಜಗನ್ನಾಥ್ ಏನು ಮಾಡ್ತಾ ಇದ್ದ ಅಂತಂದರೆ, ಈಗ 4 ಜನಕ್ಕೆ ಡಿವೈಡ್ ಮಾಡೋನು. 4 ಜನ ಪ್ರೊಡ್ಯೂಸರ್ ಹಾಡಿಸ್ತಾ ಇದ್ದಾರೆ ಅಂದರೆ 4 ಜನಕ್ಕೆ ಫ್ಲೈಟ್ ಟಿಕೆಟ್ನ ಡಿವೈಡ್ ಮಾಡೋನು, 4 ಜನಕ್ಕೆ ಕಾರ್ ರೆಂಟನ್ನ ಡಿವೈಡ್ ಮಾಡೋನು. ಹಾಗಾಗಿ ಎಷ್ಟೋ ಸಾವಿರಾರು ರೂಪಾಯಿಗಳು ಆ ಕಾಲದಲ್ಲೇ ನಿರ್ಮಾಪಕರಿಗೆ ಸೇವಿಂಗ್ಸ್ ಆಗ್ತಾಯಿತ್ತು. ಅದನ್ನು ಮಾಡ್ತಾಯಿದ್ರು ಇವರು ಯಾರು SP ಅವರು. ಎಲ್ಲರಿಗೂ ಹಾಕ್ಬೇಡಪ್ಪ, ನೀನು ನನಗೆ ತೋರಿಸ್ಬೇಕು, ನೀನು ಎಲ್ರಿಗೂ ಡಿವೈಡ್ ಮಾಡಿ ಹಾಕು, ಸಮಾನಾಂತರವಾಗಿ ಬರಲಿ ಅವರಿಗೆ, ಎಲ್ಲರ ಮೇಲೆ ಬರ್ಡನ್ ಹಾಕ್ಬೇಡ ನೀನು. ಸೊ ಸಂಕೇತಲ್ಲಿ ಮಾಡಿ ಕೂಡಲೇ ಅಲ್ಲೂ ಕಾರ್ ರೆಂಟು, ಪೆಟ್ರೋಲು, ಫ್ಲೈಟು ಇನ್ನೊಂದು ಕೊಡೋದಾಗ ಅಲ್ಲಿ ಆ ಥರ ಹಾಕಿ ಮತ್ತೆ ಅನ್ನೋರು ಆ ಲೆವೆಲಿಗೆ ಮಾಡ್ತಾಯಿದ್ರು. ಆ ಥರ ಒಂದು ಇದನ್ನ ಇಟ್ಕೊಂಡಂಥವ್ರು ಅವರು, ಎಥಿಕ್ಸ್ ಇಟ್ಕೊಂಡಿದ್ದವರು. ಅವ್ರು ಏನು ಮಾಡಿದ್ರು, ಈ ಪ್ರೀತ್ಸೆ ಹಾಡನ್ನು ಹಾಡಕ್ಕೆ ಬಂದರು. 3 ಹಾಡು ಹಾಡಬೇಕಿತ್ತು. ಈ ಹೇಮಂತ್ ಹಾಡಿದ್ನ ಕೇಳಿದ್ರು. ಟ್ರ್ಯಾಕ್ ಯಾರಿದು ಹುಡುಗ, ಕರೆಸಿ, ತುಂಬ ಚೆನ್ನಾಗಿ ಹಾಡಿದಾನಲ್ಲ ಅಂದರು. ಅವನು ಕರೆಸಾಯ್ತು. ಚೆನ್ನಾಗಿ ಹಾಡಿದ್ಯಪ್ಪ, ಒಳ್ಳೆ ಫ್ಯೂಚರ್ ಇದೆ, ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ನಾನೇನು ಹೊಡ್ತಿಂದರು. ಸರ್, ಇದು ಈ ಹಾಡು, ಅದನ್ನು ನಾನು ಹಾಡಲ್ಲಪ್ಪ, ಅಷ್ಟು ಚೆನ್ನಾಗಿ ಹಾಡಿದಾನ ಅವನು, ನೀವು ಬೇಕಾದ್ರೆ ಮತ್ತೆ ಪ್ರೀಮಿಕ್ಸ್ ಮಾಡಿ, ಅವನ ಹತ್ರನೇ ಪ್ರೀಮಿಕ್ಸ್ ಮಾಡಿಸಿ, ಖಂಡಿತ ಚೆನ್ನಾಗಿ ಹಾಡ್ತಾನೆ ಅವನು ಅಂತ ಹೇಳಿದರು. ಹಾಗಾಗಿ ಅವತ್ತು ಹೇಮಂತ್ಗೆ ಅವಕಾಶ ಸಿಕ್ತು. SP ಅವ್ರ ಕಡೆಯಿಂದ ದೊಡ್ಡ ಸಿಂಗರ್ ಆದ ಅವನು. ಆ ಸಾಂಗ್ ಕೂಡ ಹಿಟ್ ಆಯಿತು, ದೊಡ್ಡ ಹಿಟ್ಟು. ಇಲ್ಲಾಂದ್ರೆ ಅದನ್ನು SP ಅವರು ಹಾಡಿರ್ತಿದ್ರು, ಹಾಡಲಿಲ್ಲ ಅವರು. ಅಂತ ಒಂದು ದೊಡ್ಡ ಮನುಷ್ಯ ಅವರು. ಹಾಗಾಗಿ ಏನಾಗುತ್ತೆ, ಕೆಲವು ಸಲ ಅಂದ್ಕೊಂಡೇ ಇರಲ್ಲ ಹಿಂಗಾಗತ್ತೆ ಇದು ಅಂತ. ಹಿಂದೆ ಚರಣ್ ರಾಜ್ ವಿಷಯ ಹೇಳಿದ್ದೀನಿ ಅಂತ ಕಾಣುತ್ತೆ. ಅವನು ಯಾವಾಗಲೂ ಬಂದು ಡೈರೆಕ್ಟರ್ಗಳ ಹತ್ರ ಏನಾರು ಮಾಡಿ, ಸಾರ್ ನಾನು ಆರ್ಕೆಸ್ಟ್ರಾ ಸಿಂಗರು, ನಟ, ನನಗೊಂದು ಅವಕಾಶ ಕೊಡಿ ಅಂತಲೇ ಕೇಳ್ತಾ ಇದ್ದ. ಪರಾಜಿತ ಟೈಮಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವನಿಗೆ ಆಫರ್ ಕೊಡಲೇಬೇಕಾಯ್ತು. ಬೇರೆ ಕಲಾವಿದರು ರೇಟ್ ಸೆಟ್ ಆಗಲ್ಲ, ನಮ್ಮ ಬಜೆಟಿಗೆ ಇಲ್ಲ ಅಂದ್ಬಿಟ್ಟು ಏನು ಮಾಡಿದ್ರು, ಅವನಿಗೆ ಕರೆದು ಕೊಟ್ಟರು. ಇವತ್ತು ಅವನು ದೊಡ್ಡ ನಟನಾಗಿ ಲೈಫ್ ಸೆಟ್ಲ್ ಆಗಿದ್ದಾನೆ. ಸೊ ಹಾಗೆ ಈ ಸಿನಿಮಾದಲ್ಲಿ ಯಾರು ಏನು ಬೇಕಾದ್ರೂ ಆಗ್ಬೋದು. ನನಗಿದ್ದಂಥ ಕ್ಯಾಲಿಬರ್ಗೆ, ನನಗಿದ್ದ ಸಪೋರ್ಟಿಗೆ ನಾನಿವತ್ತು ಎಲ್ಲೋ ಇರಬೇಕಿತ್ತು, ನಮಗಿಲ್ಲ. ಇಲ್ಲಿ ಹಣೆ ಬರದಲ್ಲಿ ನಾನದೇ ಒಂದು ಜೋಕ್ ಮಾಡ್ತಾ ಇರ್ತೀನಿ ಯಾವಾಗಲೂ. ಏನು, ಬ್ರಹ್ಮ ಬರಿತಾ ಇದ್ದ ನನ್ನ ಹಣೆ ಮೇಲೆ, ಮಂಜಯ್ಯನವರು ದೊಡ್ಡ ಕಲಾವಿದರಾಗಿ ಉನ್ನತ ಮಟ್ಟಕ್ಕೆ ಹೋಗಿ ಅಂತ ಬರೆಯೋತಿ ಸರಿಯಾಗಿ ಅಲ್ಲಿ ಮೇಲಕ್ಕೇನೋ ತಿಲೋತ್ತಮನ ಪಾಸ್ ಆಗ್ಬಿಟ್ಟಿದ್ದಾರೆ. ಹಿಂಗೆ ನೋಡ್ದ ಬ್ರಹ್ಮ, ಏನು ಬರಿತಾ ಇದ್ದೆ ಅವನಿಗೆ ಮರ್ತೋಯ್ತು, ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟ, ಮುಂದಕ್ಕೆ ಬರೀಲೇ ಇಲ್ಲ. ನೀನು ಹಂಗಾಗು ಹಿಂಗಾಗು, ಕೋಟ್ಯಾಧೀಶ್ವರನಾಗು, ದೊಡ್ಡ ಆಸ್ಕರ್ ವಿನ್ನರ್ ಆಗು, ಏನೂ ಬರೀಲಿಲ್ಲ. ಅಲ್ಲಿ ದೊಡ್ಡ ನಟನಾಗು ಅಂತ ಬರೆಯೋದ್ರೊಳಗೆ ಯಾರೋ ಹಿಂಗೆ ಪಾಸ್ ಆದರೂ ಹೊಟ್ಟಾಯ್ತು. ಅಂದರೆ ಪ್ರತಿಯೊಂದಕ್ಕೂ ಒಂದು ಇರಬೇಕು, ಯೋಗ ಇರಬೇಕು. ದುಡ್ದಿದ್ದುಂಡ್ಯೋ ಪಡೆದಿದ್ದುಂಡ್ಯೋ ಅಂತ. ಸೂರ್ಯ ಒಬ್ಬ, ಚಂದ್ರ ಒಬ್ಬ, ಒಂದೇ ಹಗಲು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.